ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಪತಿ ಸಂದೀಪ್ ಅವರು ಖಾಸಗಿ ಕಂಪನಿಯೊಂದರಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದರು. ಅವರ ವೇತನ ಕೂಡ ತುಂಬಾನೇ ಚೆನ್ನಾಗಿತ್ತು. ಆದರೆ ನಮ್ಮ ಮೇಲೆ ಸಾಲದ ಹೊರೆ ವಿಪರೀತವಾಗಿತ್ತು. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿ ಅವರು ಹಲವಾರು ಬಾರಿ ನಷ್ಟ ಅನುಭವಿಸಿದ್ದರು. ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆಯಲ್ಲಿ ಹೀಗೆಲ್ಲ ಆಗುತ್ತಿತ್ತು. ಆದರೂ ಕೂಡ ಅವರು ಇದನ್ನು ಬಿಡಲಿಲ್ಲ. ನನ್ನ ಗೆಳತಿ ರೂಪಾ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ನನಗೂ ಕೂಡ ಎಲ್ಲಿಯಾದರೂ ಕೆಲಸ ನೋಡು ಎಂದು ಅವಳಿಗೆ ಕೇಳಿಕೊಂಡಿದ್ದೆ. ಹಾಗಾಗಿ ಅವಳು ಒಂದು ದಿವಸ ನನ್ನನ್ನು ತನ್ನ ಆಫೀಸಿಗೆ ಕರೆದುಕೊಂಡು ಹೋದಳು. ಅಲ್ಲಿಗೆ ಹೋದ ಮೇಲೆ ಅವಳ ಬಾಸ್ ವಿಕ್ರಮ್ ಅವರ ಜೊತೆ ನನ್ನ ಭೇಟಿ ಮಾಡಿಸಿದಳು. ವಿಕ್ರಮ್ ತುಂಬಾನೇ ಒಳ್ಳೆಯವರು, ನಿನಗೆ ಖಂಡಿತ ಸಹಾಯ ಮಾಡುತ್ತಾರೆ ಅಂತ ಅವಳು ಹೇಳಿದಳು. ನಾನು ವಿಕ್ರಮ್ ಅವರ ಹತ್ತಿರ ಹೋಗಿ, ಸರ್, ನಾನು ತುಂಬಾನೇ ಕಷ್ಟದಲ್ಲಿದ್ದೀನಿ, ಹೇಗಾದರೂ ನನಗೆ ಯಾವುದಾದರೂ ಕೆಲಸ ಕೊಡಿಸಿ ಎಂದು ಕೇಳಿಕೊಂಡೆ. ನನ್ನ ಕಣ್ಣಿನಿಂದ ನೀರು ಜಾರಿ ಹೋಗುತ್ತಿತ್ತು. ನನ್ನ ಸೌಂದರ್ಯವನ್ನು ನೋಡಿದ ವಿಕ್ರಮ್ ಮರುಳಾಗಿ ಬಿಟ್ಟರು. ಸರಿಯಾಯಿತು, ನೀವು ನಿಮ್ಮ ಫೋನ್ ಸಂಖ್ಯೆಯನ್ನು ನೀಡಿ. ಯಾವುದಾದರೂ ಉದ್ಯೋಗದ ಅವಕಾಶವಿದ್ದರೆ ನಾನು ನಿಮಗೆ ಖಂಡಿತ ಕರೆ ಮಾಡುತ್ತೇನೆ ಎಂದರು. ನಾನು ಅವರ ಜೊತೆ ಚೆನ್ನಾಗಿ ಮಾತನಾಡಿ ನಂಬರ್ ಕೊಟ್ಟು ಮನೆಗೆ ಬಂದೆ. ಒಂದು ವಾರದ ನಂತರ ವಿಕ್ರಮ್ ಅವರು ರೂಪಾಳ ಹತ್ತಿರ ನನ್ನ ಮನೆಯ ವಿಳಾಸ ಕೇಳಿ ನೇರವಾಗಿ ಮನೆಗೆ ಬಂದರು. ನಾನು ಅವರನ್ನು ಮನೆಯೊಳಗೆ ಕರೆದು ನನ್ನ ಪತಿ ಸಂದೀಪ್, ಅತ್ತೆ ಹಾಗೂ ಮಗ ಅನ್ವಿತ್ ಜೊತೆಗೆ ಭೇಟಿ ಮಾಡಿಸಿದೆ. ವಿಕ್ರಮ್ ಅವರು, ನಿಮಗೊಂದು ಶುಭ ಸುದ್ದಿಯಿದೆ ಎಂದು ಹೇಳಿದರು. ಆಫೀಸಿನಲ್ಲಿ ಒಂದು ಹುದ್ದೆ ಖಾಲಿಯಿದೆ, ನೀವು ಆ ಕೆಲಸ ಮಾಡಬಹುದು ಎಂದು ಅವರು ಹೇಳಿದರು. ಇದನ್ನು ಕೇಳಿದ ಮನೆಯವರೆಲ್ಲರೂ ತುಂಬಾನೇ ಖುಷಿಪಟ್ಟರು. ನನ್ನ ಮನೆಯ ಸ್ಥಿತಿಯನ್ನು ಕಂಡು ವಿಕ್ರಮ್ ಅವರಿಗೆ ನಮ್ಮ ಪರಿಸ್ಥಿತಿ ಅರ್ಥವಾಯಿತು. ನನ್ನ ಪತಿಗೆ ಷೇರು ಮಾರುಕಟ್ಟೆಯಲ್ಲಿರುವ ಆಸಕ್ತಿಯ ಬಗ್ಗೆಯೂ ಅವರಿಗೆ ತಿಳಿಯಿತು. ಇದೆಲ್ಲದರ ನಂತರ ಸಂದೀಪ್ ಅವರು ಏನಾದರೂ ಸಿಹಿ ತರುತ್ತೇನೆ ಎಂದು ಹೊರಗಡೆ ಹೋದರು. ನಂತರ ವಿಕ್ರಮ್ ಅವರು ನನ್ನನ್ನು ಎದುರುಗಡೆ ಕೂರಿಸಿಕೊಂಡು ತುಂಬಾನೇ ಆತ್ಮೀಯವಾಗಿ ಮಾತನಾಡುತ್ತಿದ್ದರು. ನಾನು ಅವರಿಗೆ, ತುಂಬಾ ಧನ್ಯವಾದಗಳು ಸರ್, ಈ ಕೆಲಸ ಕೊಟ್ಟಿದ್ದಕ್ಕಾಗಿ ನನ್ನ ಮಗನ ಶಾಲೆಯ ಶುಲ್ಕವನ್ನು ನಾನು ಪಾವತಿಸಬಲ್ಲೆ ಎಂದು ಅಳುತ್ತಾ ಕೃತಜ್ಞತೆ ಸಲ್ಲಿಸಿದೆ. ವಿಕ್ರಮ್ ಅವರು ನನ್ನ ಕಣ್ಣಲ್ಲಿ ನೀರನ್ನು ಕಂಡು, ಪ್ರೀತಿ, ದಯವಿಟ್ಟು ಅಳಬೇಡಿ, ನೀವು ಈ ರೀತಿ ಪದೇ ಪದೇ ಧನ್ಯವಾದ ಹೇಳಿದರೆ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ ಎಂದರು. ವಿಕ್ರಮ್ ಅವರಿಗೆ ನನ್ನ ಕಣ್ಣುಗಳಲ್ಲಿ ಅವರ ಬಗ್ಗೆ ಇದ್ದ ಗೌರವ ಸ್ಪಷ್ಟವಾಗಿ ಕಾಣುತ್ತಿತ್ತು. ಸರಿ ಸರ್, ಇನ್ನೊಮ್ಮೆ ಧನ್ಯವಾದ ಹೇಳುವುದಿಲ್ಲ ಎಂದೆ. ನಾನು ಅಲ್ಲಿಂದ ಅಡುಗೆ ಮನೆಗೆ ಹೋದೆ. ಅಷ್ಟರಲ್ಲಿ ನನ್ನ ಪತಿ ಸಂದೀಪ್ ಸ್ವಲ್ಪ ಸಿಹಿ ಮತ್ತು ಸಂಜೆಯ ತಿಂಡಿ ತೆಗೆದುಕೊಂಡು ಬಂದಿದ್ದರು. ನಾನು ಸಹ ಟೀ ಸಿದ್ಧಪಡಿಸಿ ಎಲ್ಲರೂ ಹಜಾರದಲ್ಲಿ ಕುಳಿತುಕೊಂಡು ಸೇವಿಸಿದೆವು. ಇದೆಲ್ಲ ಆದ ಮೇಲೆ ವಿಕ್ರಮ್ ಅವರು ಹೊರಡಲು ಅನುವಾದಾಗ, ಸಂಜೆಯಾಗಿದೆ, ಊಟ ಮಾಡಿಕೊಂಡೇ ಹೋಗಿ ಎಂದೆ. ನನ್ನ ವಿನಂತಿಗೆ ಒಪ್ಪಿದ ಅವರು ರಾತ್ರಿ ನಮ್ಮ ಮನೆಯಲ್ಲೇ ಊಟ ಮಾಡಿದರು. ಅಂದಿನಿಂದ ವಿಕ್ರಮ್ ನಮ್ಮ ಮನೆಗೆ ಆಗಾಗ ಬರುತ್ತಿದ್ದರು. ಮಗ ಅನ್ವಿತ್ನ ಜನ್ಮದಿನ ಹಾಗೂ ಹಬ್ಬದ ಸಂದರ್ಭಗಳಲ್ಲಿ ನಾನು ಅವರನ್ನು ಊಟಕ್ಕೆ ಆಮಂತ್ರಿಸುತ್ತಿದ್ದೆ. ಅವರು ಸಹ ಬಂದು ಸಂಭ್ರಮದಿಂದ ಪಾಲ್ಗೊಳ್ಳುತ್ತಿದ್ದರು. ಹೀಗೆ ವಿಕ್ರಮ್ ಮತ್ತು ನಮ್ಮ ಕುಟುಂಬದವರು ಹತ್ತಿರವಾದೆವು. ವಿಕ್ರಮ್ ಅವರು ನಿಧಾನವಾಗಿ ನನ್ನ ಕಡೆಗೆ ಆಕರ್ಷಿತರಾಗುತ್ತಿದ್ದರು. ಆಫೀಸಿನ ಮೊದಲ ದಿನದಿಂದಲೇ ಅವರು ನನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದರು. ಹೀಗಿರುವಾಗ ಒಂದು ದಿನ ಆಫೀಸಿನ ಚೇಂಬರ್ನಲ್ಲಿ ವಿಕ್ರಮ್ ಅವರು ನನಗೆ, ಪ್ರೀತಿ, ನಿನಗೆ ಗೊತ್ತಾ ನನ್ನ ಲಕ್ಕಿ ಡೇ ಯಾವುದು ಎಂದು ಪ್ರಶ್ನಿಸಿದರು. ನೀವು ಹೇಳಿದರೆ ಮಾತ್ರ ನನಗೆ ತಿಳಿಯಲು ಸಾಧ್ಯ ಎಂದೆ. ಅವರು ನನ್ನನ್ನೇ ನೋಡುತ್ತಾ, ಯಾವ ದಿನ ನೀನು ನನ್ನ ಹತ್ತಿರ ಕೆಲಸ ಕೇಳಲು ಬಂದಿದ್ದೆಯೋ ಅದೇ ನನಗೆ ಲಕ್ಕಿ ಡೇ ಎಂದರು. ಆವಾಗ ನಾನು, ಅದೇಕೆ ಸರ್, ಅದು ನನಗೆ ಲಕ್ಕಿ ಡೇ, ನಿಮ್ಗೇಕೆ ಎಂದು ಕೇಳಿದೆ. ಖಂಡಿತ ಅದು ನನಗೆ ಒಳ್ಳೆಯ ದಿನ, ಏಕೆಂದರೆ ಆವತ್ತು ನೀನೂ ಬರದಿದ್ದರೆ ಇವತ್ತು ನಾವಿಬ್ಬರು ಇಷ್ಟು ಆತ್ಮೀಯರಾಗಿರುತ್ತಿರಲಿಲ್ಲ ಎಂದರು. ನಾನು ಮುಗುಳುನಗೆ ಬೀರಿ ಕೆಳಗೆ ಮುಖ ಮಾಡಿ ಕುಳಿತಿದ್ದೆ. ಆಗ ಅವರು ನನ್ನ ಹತ್ತಿರ ಬಂದು ಕೈ ಹಿಡಿದು, ನಿನಗೆ ಏನೇ ಹೇಳಬೇಕಿದ್ದರೂ ನಿಮ್ಮವರು ಎಂದು ಭಾವಿಸಿ ಹೇಳು, ನಾನು ಯಾವಾಗ ಬೇಕಾದರೂ ನಿನಗೆ ಸಹಾಯ ಮಾಡಲು ಸಿದ್ಧ ಎಂದರು. ನಾನು ಧನ್ಯವಾದ ಹೇಳಿ ನನ್ನ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ, ಆದರೆ ಅವರು ಬಿಡಲಿಲ್ಲ. ಅವರು ನನ್ನನ್ನೇ ಪ್ರೀತಿಯಿಂದ ದಿಟ್ಟಿಸಿ ನೋಡುತ್ತಿದ್ದರು. ಅವರ ಪ್ರೀತಿಯ ಭಾವ ನೋಡಿ ನನ್ನ ಮುಖ ಕೆಂಪಾಗುತ್ತಿತ್ತು. ಅವರಿಗೆ ನನ್ನ ಮೇಲೆ ಅಪಾರ ಪ್ರೀತಿಯಿದೆ ಎಂಬುದು
ಅವರ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ವಿಕ್ರಮ್ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ನಾನು ಯಾವಾಗಲೂ ಪತಿಯ ನಿಷ್ಠೆಯ ಬಗ್ಗೆ ಹೇಳಿ ಅವರನ್ನು ತಡೆಯುತ್ತಿದ್ದೆ. ನನ್ನ ಪತಿ ಸಂಪಾದಿಸಿದ ಹಣವನ್ನೆಲ್ಲ ಕಳೆದುಕೊಳ್ಳುತ್ತಿದ್ದರು. ಮನೆಯ ಪರಿಸ್ಥಿತಿಯಿಂದ ನಾನು ನೊಂದು ಹೋಗಿದ್ದೆ. ಆದರೆ ಏನು ಮಾಡಲು ಸಾಧ್ಯ? ಇದೆಲ್ಲವನ್ನೂ ವಿಕ್ರಮ್ ಮುಂದೆ ಹೇಳಿ ಅಳುತ್ತಿದ್ದೆ. ಅವರು ಸಮಾಧಾನ ಮಾಡಿ ನನ್ನನ್ನು ನಗಿಸುತ್ತಿದ್ದರು. ಹೀಗೆ ದಿನಗಳು ಕಳೆಯುತ್ತಿರುವಾಗ ನನ್ನ ಜನ್ಮದಿನದ ಹಿಂದಿನ ವಿಕ್ರಮ್ ಅವರ ಮನೆಗೆ ಬರುವಂತೆ ಹಠ ಮಾಡಿದರು. ನೀವು ಬರದಿದ್ದರೆ ನಾನು ಕೋಪಿಸಿಕೊಳ್ಳುತ್ತೇನೆ ಎಂದರೂ ಅವರ ಹಠಕ್ಕೆ ಮಣಿದು ನಾನು ಅವರ ಕಾರಿನಲ್ಲಿ ಕುಳಿತು ಮನೆಗೆ ಹೋದೆ. ಅವರ ಮನೆಯಲ್ಲಿ ನನಗೋಸ್ಕರ ರುಚಿಯಾದ ಅಡುಗೆ ಮಾಡಿಸಿದ್ದರು. ಹಾಗೆಯೇ ನನಗೆ ಒಂದು ದುಬಾರಿ ಸೀರೆಯನ್ನು ಉಡುಗೊರೆಯಾಗಿ ನೀಡಿದರು. ಪ್ರೀತಿ, ಪ್ಲೀಸ್ ಈ ಸೀರೆ ಧರಿಸಿ, ಬಾ, ನಿನಗೋಸ್ಕರ ತಂದಿದ್ದೇನೆ ಎಂದರು. ನಾನು ಬೆಡ್ರೂಮಿಗೆ ಹೋಗಿ ಆ ಸೀರೆಯನ್ನು ಧರಿಸಿದೆ. ಆ ಸೀರೆ ಸ್ವಲ್ಪ ಪಾರದರ್ಶಕವಾಗಿದ್ದು ನನ್ನ ಸೌಂದರ್ಯವನ್ನು ಹೆಚ್ಚಿಸಿತ್ತು. ನನ್ನನ್ನು ಕಂಡು ವಿಕ್ರಮ್ ಸ್ತಬ್ಧರಾದರು. ಅವರು ನನ್ನನ್ನು ಆವೇಶದಿಂದ ತಬ್ಬಿಕೊಂಡರು. ವಿಕ್ರಮ್, ಇದೆಲ್ಲ ಸರಿಯಲ್ಲ ಎಂದು ನಾನು ದೂರ ತಳ್ಳಲು ಯತ್ನಿಸಿದೆ. ಆದರೆ ನನ್ನ ಮನಸ್ಸು ಪೂರ್ಣವಾಗಿ ಅವರನ್ನು ವಿರೋಧಿಸುತ್ತಿರಲಿಲ್ಲ. ಅವರು ನನ್ನ ಮನಸ್ಸನ್ನು ಚೆನ್ನಾಗಿ ಅರಿತುಕೊಂಡಿದ್ದರು. ಅವರು ನನ್ನ ಹೆಗಲಿಗೆ ಮುತ್ತಿಕ್ಕಿದರು. ಅವರ ಬಿಸಿ ಉಸಿರಾಟ ನನಗೆ ತಾಗುತ್ತಿತ್ತು. ನಾನು ಬೇಡವೆನ್ನುತ್ತಲೇ ಅವರ ಅಪ್ಪುಗೆಗೆ ಶರಣಾದೆ. ನನ್ನನ್ನು ಎತ್ತಿಕೊಂಡು ಹೋಗಿ ಹಾಸಿಗೆಯ ಮೇಲೆ ಮಲಗಿಸಿದರು. ನಾನು ಸಂಪೂರ್ಣವಾಗಿ ಅವರಿಗೆ ಸಮರ್ಪಿಸಿಕೊಂಡೆ. ನಮ್ಮ ನಡುವಿನ ಆಕರ್ಷಣೆಯ ಬೆಂಕಿ ಆರುವ ತನಕ ನಾವು ಜೊತೆಯಾಗಿಯೇ ಕಳೆದವು. ನಂತರ ನಾವಿಬ್ಬರೂ ಅಪ್ಪಿಕೊಂಡು ಮಲಗಿದ್ದೆವು. ಸ್ವಲ್ಪ ಸಮಯದ ನಂತರ ನಾನು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದೆ. ಆಗ ವಿಕ್ರಮ್ ಆತಂಕದಿಂದ, ಪ್ರೀತಿ, ಯಾಕೆ ಅಳುತ್ತಿದ್ದೀಯಾ? ನನ್ನಿಂದ ಏನಾದರೂ ತಪ್ಪಾಯಿತಾ ಎಂದು ಕೇಳಿದರು. ಹಾಗೇನಿಲ್ಲ ಸರ್, ನಾನು ಮೊದಲ ಬಾರಿ ಇಂತಹ ಪ್ರೀತಿಯನ್ನು ಅನುಭವಿಸಿದೆ. ಅದಕ್ಕಾಗಿ ಭಾವುಕಳಾದೆ ಎಂದು ಉತ್ತರಿಸಿದೆ. ವಿಕ್ರಮ್ ನಮ್ಮ ಕುಟುಂಬದವರಿಗೂ ಹತ್ತಿರವಾಗಿದ್ದರು. ನಮ್ಮ ಎಲ್ಲಾ ಅಗತ್ಯಗಳನ್ನು ಪೂರೈಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ವಿಕ್ರಮ್ ಅವರ ತಂದೆ ತಾಯಿ ಆಫೀಸಿಗೆ ಬಂದರು. ಅವರ ಮಗನಿಗಾಗಿ ಒಂದು ಹೆಣ್ಣಿನ ಸಂಬಂಧ ತಂದಿದ್ದರು. ವಿಕ್ರಮ್, ಒಂದು ಒಳ್ಳೆಯ ಸಂಬಂಧ ಬಂದಿದೆ, ಹುಡುಗಿ ನೋಡಲು ಹೋಗೋಣ ಬಾ ಎಂದು ಅವರ ತಾಯಿ ಕರೆದರು. ವಿಕ್ರಮ್ ಕೆಲಸದ ನೆಪ ಹೇಳಿ ಅದನ್ನು ಮುಂದೂಡುತ್ತಿದ್ದರು. ಇದರಿಂದ ಕೋಪಗೊಂಡ ಅವರ ತಂದೆ, ನೀನು ಆ ಪ್ರೀತಿಯ ಗುಂಗಿನಲ್ಲಿದ್ದೀಯಾ? ಅದಕ್ಕಾಗಿಯೇ ಸಂಬಂಧಗಳನ್ನು ತಿರಸ್ಕರಿಸುತ್ತಿದ್ದೀಯಾ ಎಂದು ಗದರಿಸಿದರು. ವಿಕ್ರಮ್ ಅವರು, ನಮ್ಮ ನಡುವೆ ಅಂತಹ ಕೆಟ್ಟ ಸಂಬಂಧ ಯಾವುದೂ ಇಲ್ಲ ಎಂದು ಸಮರ್ಥಿಸಿಕೊಳ್ಳಲು ಯತ್ನಿಸಿದರು. ಆದರೆ ಅವರ ತಂದೆ ತಾಯಿ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ನೀನು ಇಲ್ಲಿ ಏನು ಮಾಡುತ್ತೀಯ ಎಂಬ ವರದಿ ನಮಗೆ ಬರುತ್ತದೆ. ಪ್ರೀತಿ ನಿನ್ನ ಮನೆಗೆ ಪದೇ ಪದೇ ಬರುತ್ತಾಳೆ ಎಂದು ಕಾಲೋನಿಯ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಹೀಗಾದರೆ ನಿನಗೆ ಯಾವ ಹುಡುಗಿಯೂ ಸಿಗುವುದಿಲ್ಲ ಎಂದು ಎಚ್ಚರಿಸಿದರು. ನಾನು ಅವಳ ಇಡೀ ಕುಟುಂಬದ ಜೊತೆ ಆತ್ಮೀಯವಾಗಿದ್ದೇನೆ ಎಂದು ವಿಕ್ರಮ್ ಸಮಾಧಾನಪಡಿಸಲು ಪ್ರಯತ್ನಿಸಿ ಕಳುಹಿಸಿಕೊಟ್ಟರು. ಪೋಷಕರು ಹೋದ ನಂತರ ವಿಕ್ರಮ್ ತುಂಬಾನೇ ಆತಂಕದಲ್ಲಿದ್ದರು. ನಂತರ ನನಗೆ ಕರೆ ಮಾಡಿ ಮಾತನಾಡಿದಾಗ ಸ್ವಲ್ಪ ಸಮಾಧಾನಗೊಂಡರು. ಒಂದು ದಿನ ನಾನು ಅವರ ಮನೆಗೆ ಹೋದಾಗ ಅವರು ನನ್ನನ್ನು ತಬ್ಬಿಕೊಂಡು, ಪ್ರೀತಿ, ನಿನ್ನನ್ನು ಬಿಟ್ಟು ಇರಲು ಸಾಧ್ಯವಾಗುತ್ತಿಲ್ಲ. ನೀನು ಯಾವಾಗಲೂ ನನ್ನ ಜೊತೆಯಲ್ಲೇ ಇರು. ಈ ಮನೆ ನಿನ್ನಿಲ್ಲದೆ ಖಾಲಿ ಎನಿಸುತ್ತದೆ ಎಂದರು. ಆದ್ರೆ ನಾನು, ಇದು ಅಸಾಧ್ಯ. ನಾನು ನನ್ನ ಪತಿ ಮತ್ತು ಮಗನನ್ನು ಬಿಟ್ಟು ಬರಲಾರೆ. ನಾವು ಈ ಸಮಾಜದಲ್ಲಿ ಗೌರವದಿಂದ ಬದುಕಬೇಕಿದೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಇದರಿಂದ ವಿಕ್ರಮ್ಗೆ ಸಿಟ್ಟು ಬಂದರು, ಸುಮ್ಮನಾದರು. ಕೆಲವು ದಿನಗಳ ನಂತರ ನನ್ನ ಪತಿ ಸಂದೀಪ್ ಅವರಿಗೆ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಲಾಭವಾಯಿತು. ಅವರು ಮಗ ಅನ್ವಿತ್ನ ಜನ್ಮದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಿದರು. ಸುಮಾರು 300 ಜನರನ್ನು ಆಹ್ವಾನಿಸಿ ಸುಂದರವಾಗಿ ಡೆಕೋರೇಷನ್ ಮಾಡಿಸಿದ್ದರು. ವಿಕ್ರಮ್ ಅವರಿಗೂ ಆಹ್ವಾನವಿತ್ತು. ಅಂದು ಎಲ್ಲರ ಮುಂದೆ ವಿಕ್ರಮ್ ಜೊತೆ ಮಾತನಾಡಲು ನನಗೆ ಸಂಕೋಚವಾಯಿತು. ಯಾರೂ ನಮ್ಮ ಬಗ್ಗೆ ತಪ್ಪು ತಿಳಿದುಕೊಳ್ಳಬಾರದೆಂದು ನಾನು ಅವರಿಂದ ದೂರವೇ ಉಳಿದೆ. ಇದರಿಂದ ಬೇಸರಗೊಂಡ ವಿಕ್ರಮ್ ಯಾರಿಗೂ ಹೇಳದೆ ಬೇಗನೆ ಹೊರಟು ಹೋದರು. ಮರುದಿನ ನಾನು ಆಫೀಸಿಗೆ ಹೋದಾಗ ಅವರ ಮುಖ ಬಾಡಿತ್ತು. ನಾನು ಅವರ ಕ್ಯಾಬಿನ್ಗೆ ಹೋಗಿ ವಿಚಾರಿಸಿದಾಗ, ಪ್ರೀತಿ, ನನಗೆ ರಾತ್ರಿಯೆಲ್ಲ ನಿದ್ರೆ ಬರಲಿಲ್ಲ. ನಾನು ಆ ಹುಡುಗಿಯನ್ನು ನೋಡಲು ಹೋಗಲು ನಿರ್ಧರಿಸಿದ್ದೇನೆ ಎಂದರು. ನಾನು ಆಶ್ಚರ್ಯದಿಂದ ನೋಡಿದಾಗ ಅವರು ತಮ್ಮ ನಿರ್ಧಾರವನ್ನು ವಿವರಿಸಿದರು. ನಿನ್ನೆ ಪಾರ್ಟಿಯಲ್ಲಿ ನನಗೆ ಅರಿವಾಯಿತು,
ನೀನು ಎಂದಿಗೂ ಪೂರ್ಣವಾಗಿ ನನ್ನವಳಾಗಲು ಸಾಧ್ಯವಿಲ್ಲ. ನಿನ್ನ ಹೆಸರಿನ ಹಿಂದೆ ಸಂದೀಪ್ ಹೆಸರೇ ಇರುತ್ತದೆ. ನನಗೆ ಕೇವಲ ಒಂದು ರಾತ್ರಿಯ ಸಾಂಗತ್ಯ ಬೇಡ, ಜೀವನಪೂರ್ತಿ ಜೊತೆಗಿರುವ ಹೆಂಡತಿ ಬೇಕು. ಹಾಗಾಗಿ ನಾನು ಮದುವೆಯಾಗಲು ನಿರ್ಧರಿಸಿದ್ದೇನೆ ಎಂದರು. ಆ ಮಾತು ಕೇಳಿ ನನ್ನ ಕಣ್ಣಲ್ಲಿ ನೀರು ತುಂಬಿತು. ಹಾಗಾದರೆ ನೀವು ನನ್ನನ್ನು ಮರೆತು ಬಿಡುತ್ತೀರಾ ಎಂದು ಕೇಳಿದೆ. ಆಗ ಅವರು, ನಾವು ಕೇವಲ ಸ್ನೇಹಿತರಾಗಿರಬೇಕಿತ್ತು, ಆದರೆ ಮಿತಿ ಮೀರಿದೆವು. ಈಗ ನಾನು ಬರುವ ಹೆಂಡತಿಗೆ ಮೋಸ ಮಾಡಲು ಇಷ್ಟಪಡುವುದಿಲ್ಲ ಎಂದರು. ಅವರ ಪ್ರಾಮಾಣಿಕತೆಗೆ ನಾನು ಬೆರಗಾದೆ. ನೀವು ಹೇಳಿದ್ದು ಸತ್ಯ ಸರ್, ನೀವು ನಿಜಕ್ಕೂ ಒಳ್ಳೆಯ ವ್ಯಕ್ತಿ ಎಂದು ಅಳುತ್ತಾ ಹೇಳಿದೆ. ಇಲ್ಲಿಯವರೆಗೆ ನಡೆದಿದ್ದನ್ನೆಲ್ಲ ಮರೆತು ಹೊಸ ಜೀವನ ಆರಂಭಿಸೋಣ, ಆಲ್ ದಿ ಬೆಸ್ಟ್ ಎಂದು ಹೇಳಿ ಅಲ್ಲಿಂದ ಹೊರಬಂದೆ. ವಿಕ್ರಮ್ ಕೂಡ ಎಲ್ಲವನ್ನೂ ಮರೆತು ಸುಂದರವಾದ ಹುಡುಗಿಯನ್ನು ಮದುವೆಯಾಗಿ ಸುಖವಾಗಿದ್ದಾರೆ. ವೀಕ್ಷಕರೇ, ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.